ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ. ಯಾವುದಪ್ಪ ಈ ಸ್ಥಳ ಅಂತಂದ್ರೆ, ಕರುನಾಡು ಕಂಡಂತಹ ಪ್ರತಿಭಾನ್ವಿತ ನಟಿ, ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ದೇಗುಲದ ಬಳಿ ನಾವು ಇಲ್ಲಿರುವಂಥದ್ದು. ನಾವು ಇದನ್ನ ಸ್ಮಾರಕ ಅಂತ ಹೇಳೋದಕ್ಕಿಂತ ದೇಗುಲ ಅಂತಾನೆ ಕರಿಬಹುದು. ಯಾಕಪ್ಪ ಅಂತಂದ್ರೆ ಅವರ ಮಗ ವಿನೋದ್ ರಾಜ್ರವರು ತಾಯಿ ಮೇಲಿರುವಂತಹ ಪ್ರೀತಿಗೆ ಸ್ಮಾರಕ ನಿರ್ಮಿಸುವ ಬದಲು ದೇಗುಲವನ್ನೇ ನಿರ್ಮಿಸಿದ್ದಾರೆ. ಆ ದೇಗುಲ ಯಾವ ರೀತಿ ಇದೆ, ಆ ದೇಗುಲದ ವಿಶೇಷತೆ ಏನು, ಪ್ರತಿಯೊಂದನ್ನು ನಾವು ತಿಳ್ಕೊಂತ ಹೋಗೋಣ ಬನ್ನಿ. ಈ ದೇಗುಲದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲಾ ದೇಗುಲಕ್ಕೂ ನಾವು ಮೊದಲು ಹೋದ್ರೆ ಡೈರೆಕ್ಟ್ ಆಗಿ ನಾವು ದೇಗುಲದ ಒಳಗಡೆ ಹೋಗ್ಬೋದು. ಆದ್ರೆ ಇಲ್ಲಿಗೆ ಬಂದ್ರೆ 3 ಸುತ್ತುಗಳ ಪ್ರದಕ್ಷಿಣೆಯ ನಂತರ ನಾವು ಲೀಲಾವತಿ ಅಮ್ಮನವರ ಸ್ಮಾರಕ ಮತ್ತು ದೇಗುಲವನ್ನ ಕಾಣಬಹುದು. ಇಲ್ಲಿನ ರಚನಾ ವಿನ್ಯಾಸ ಆ ರೀತಿ ಇದೆ. ಬಂದು ನೀವು 3 ಸುತ್ತು ಸುತ್ತಿ ನಂತರ ಹೋಗಿ ನೀವು ಅಲ್ಲಿ ಏನು ಅವರ ಸಮಾಧಿ ಇದೆ, ಸ್ಮಾರಕ ಇದೆ, ಅದನ್ನ ನೀವು ನೋಡ್ಬೋದು. ಇಲ್ಲಿನ ರಚನಾ ವಿನ್ಯಾಸ ಈ ರೀತಿ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರದಕ್ಷಿಣೆ ಹಾಕುವಾಗ ಪ್ರತಿಯೊಬ್ಬರಿಗೂ ಅವರು ನಟಿಸಿರುವಂತಹ ಸಿನಿಮಾಗಳ ಪರಿಚಯ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ನಟಿಸಿರುವಂತಹ ಸಿನಿಮಾಗಳ ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಅವರು ಯಾವಾಗಿನಿಂದ ನಟಿಸಿದ್ರು ಕೊನೆವರೆಗೂ ನಟಿಸಿದಂತ ಪ್ರತಿಯೊಂದು ಚಿತ್ರದ ಪಟಗಳನ್ನ ಇಲ್ಲಿ ಹಾಕಿರುವಂತದ್ದು. ಇದನ್ನ ನೋಡಿಕೊಂಡು ಇಲ್ಲಿ ಬರುವಂತ ಪ್ರೇಕ್ಷಕರಿಗಳು ಸುತ್ತಾಕ್ಬೇಕು ಅನ್ನೋದು ವಿನೋದ್ ರಾಜ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ನಾನೀಗ ಲೀಲಾವತಿ ಅಮ್ಮನವರ ದೇವಾಲಯದಲ್ಲಿ 1ನೇ ಸುತ್ತಿನ ಪ್ರದಕ್ಷಿಣೆಯನ್ನ ಮುಗಿಸಿ ಇವಾಗ 2ನೇ ಸುತ್ತಿನ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದೀನಿ. ಇದೀಗ 3ನೇ ಸುತ್ತಿನ ಪ್ರದಕ್ಷಿಣೆಯನ್ನ ಮುಗಿಸಿ ನಾವೀಗ ಲೀಲಾವತಿ ಅಮ್ಮನವರ ಗರ್ಭಗುಡಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರ ಸ್ಮಾರಕ ಸಮಾಧಿ ಅಂತ ಹೇಳೋದಕ್ಕಿಂತ ಇದನ್ನ ಗರ್ಭಗುಡಿ ಅಂತಾನೆ ಹೇಳ್ಬೋದು. ಇವ್ರಿಗೆ ಕಟ್ಟಿಸಿರೋದು ಸ್ಮಾರಕ ಅಲ್ಲ, ದೇಗುಲ. ಇವ್ರು ಇರೋಂಥ ಜಾಗ ಸಮಾಧಿ ಅಲ್ಲ, ಅದು ಗರ್ಭಗುಡಿ. ಯಾಕಪ್ಪ ಅಂತಂದ್ರೆ ಹಲವಾರು ಗಣ್ಯರ ಜೊತೆ ಹಲವಾರು ಭಾಷೆಗಳಲ್ಲಿ ನಟಿಸಿದಂತಹ ನಟಿ ಇವರು. ವರನಟಿ ಅಂತಾನೆ ಕರಿಬಹುದು, ಬಹುಭಾಷಾ ನಟಿ ಅಂತಾನೆ ಕರಿಬಹುದು. ಅವರಿಗೆ ನಾವು ಸಮಾಧಿಯನ್ನ ಕಟ್ಟಿಸೋದು ಬೇಡ, ದೇಗುಲವನ್ನು ನಿರ್ಮಿಸೋಣ ಅಂತ ಹೇಳ್ಬಿಟ್ಟು ಅವರ ಮಗ ವಿನೋದ್ ರಾಜ್ ಅವರು ಇದನ್ನ ನಿರ್ಮಿಸಿರೋದು. ಇಲ್ಲಿ ಪ್ರತಿನಿತ್ಯ 106 ಜನಗಳು ಇದನ್ನ ನೋಡೋದಕ್ಕೆ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾ ಇರ್ತಾರೆ. ಅಂಥವ್ರಿಗೆಲ್ಲ ಒಳ್ಳೇದಾಗ್ಲಿ, ಇಲ್ಲಿ ಬಂದವರಿಗೆ ಒಂದು ಯಶಸ್ಸು ವೃದ್ಧಿಸ್ಲಿ ಅಂತ ಹೇಳ್ಬಿಟ್ಟು ಈ ತರದ ಒಂದು ದೇಗುಲವನ್ನ ಕಟ್ಟಿಸಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ದೃಶ್ಯಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ದೇಗುಲ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಬರೀ ದೇಗುಲವನ್ನ ನಿರ್ಮಾಣ ಮಾಡಿರುವಂತದ್ದಲ್ಲ, ದೇಗುಲಕ್ಕೆ ಬಂದ ಭಕ್ತಾದಿಗಳು ಹಸಿವಿನಿಂದ ಹೋಗ್ಬಾರ್ದು ಅಂತ